ಅಪ್ರೂವಲ್ ಬರುತ್ತೆ ಸರ್. DDCP ಅಪ್ರೂವ್ಡಾ? ಹೌದು ಹೌದು. ಓಕೆ, ಇದು JP ನಗರ ರಿಂಗ್ ರೋಡಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇದು? JP ನಗರ ರಿಂಗ್ ರೋಡಿಂದ ಅರೌಂಡ್ 8 to 9 ಕಿಲೋಮೀಟರ್ಸ್ ಆಗುತ್ತೆ. ಹೌದಾ, ಅಲ್ಲಿ ಪೆರಿಪಲ್ ರಿಂಗ್ ರೋಡ್ ಬರುತ್ತಂತಲ್ಲ, ಅದು ಎಷ್ಟು ಕಿಲೋಮೀಟರ್ ಆಗುತ್ತೆ? ನಮ್ಮ ಲೇಔಟ್ ಇಂದ ಪೆರಿಫರಲ್ ರಿಂಗ್ ರೋಡ್ ಅಪ್ರಾಕ್ಸಿಮೇಟ್ಲಿ 1.5 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಓಕೆ ಓಕೆ. ಇಲ್ಲಿ ದೊಡ್ಡ ಕಾನ್ಯ ಅಂತ ಒಂದು ಊರು ಬರುತ್ತೆ. ಅದ್ರ ನೆಕ್ಸ್ಟ್ ಬರುತ್ತೆ. ಅಂದ್ರೆ ಬ್ಯಾತಳ್ಳಿ ಟು ನೆಕ್ಸ್ಟ್ ನಿಮ್ದು ದೊಡ್ಡ ಕಾನ್ಯ ಹತ್ರ ಇರೋದು ನಿಮ್ದು ಲೇಔಟ್ ಅಲ್ಲ? ಹೌದು. ಈಗ ಆಕ್ಚುಲಿ TVS ಫ್ಯಾಕ್ಟ್ರಿ ಮುಂದೆ ಹೋಗ್ತಾ ಇದ್ದೀವಿ. TVS ಫ್ಯಾಕ್ಟ್ರಿ ಮುಂದೆ ಪಾಸ್ ಆದಾಗ ಬ್ಯಾತಳ್ಳಿ ಒಳಗಡೆ ತಗೊಂತಾ ಇದೀವಿ ಇವಾಗ. ತಗೊಂಡ್ ಸ್ಟ್ರೈಟ್ ಹಂಗೆ ಮುಂದೆ ಹೋಗೋದಲ್ಲ ಸರ್? ಸುಮ್ಮನೆ ಮುಂದೆ 1.5 ಕಿಲೋಮೀಟರ್. ಎಷ್ಟಾಗುತ್ತೆ ಸರ್ ಬ್ಯಾತಳ್ಳಿಯಿಂದ ಅಲ್ಲಿಗೆ ನಿಮ್ಮ ಲೇಔಟ್? ಬ್ಯಾತಳ್ಳಿಯಿಂದ 1.5 ಕಿಲೋಮೀಟರ್. 1.5 ಕಿಲೋಮೀಟರ್ ಸರ್. ಫುಲ್ ಅಂದ್ರೆ ಮೈನ್ ನೋಡಿದ್ರೆ ಲೆಫ್ಟ್ ತಗೊಂಡು ಅಲ್ಲಿಂದ ಅದು ಮುಂದೆ ಬರುತ್ತೆ ಅದು ವಿಡಿಯೋದಲ್ಲಿ. ಸೊ ಮತ್ತೆ ಅದು ಏನೇನು ಅಮ್ಯೂನಿಟೀಸ್ ಬರುತ್ತೆ ಸರ್ ನಿಮ್ಮ ಲೇಔಟ್ ಅಲ್ಲಿ? ಏನೇನು ಯಾವತ್ತು ಕೋರ್ಸ್ ಸ್ಟಾರ್ಟ್ ಮಾಡ್ತೀರಾ, ಹೇಗೆ, ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕು, ಏನು? ಈಗ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ. ಹಾಂ ಸರ್. ಇದು ನಾವು ಫಸ್ಟು 15 acres ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಅದೇ ಈಗ 22 ಪ್ಲಾನ್ ಏನಾಗಿದೆ, ಅದ್ರ ಪ್ಲಾನ್ ತೋರಿಸ್ತಾ ಇದ್ದೀವಿ. ಹೌದು, 22 ಪ್ಲಾನ್ 15 acres ಆಗಿದೆ. ಓಕೆ. ಅದರಲ್ಲಿ 11 acres ಇವಾಗ ಕನ್ವರ್ಷನ್ ಆಗಿ ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಲೀಗಲ್ ಡಾಕ್ಯುಮೆಂಟ್ ರೆಡಿ ಇದೆ. ಲೀಗಲ್ ಡಾಕ್ಯುಮೆಂಟ್ಸ್ ರೆಡಿ ಇದೆ 11 acres. ಅಂದ್ರೆ 11 acres ಬಂದು ಎಷ್ಟು RTC ಬರುತ್ತೆ ಸರ್? RTC 4 ಬರುತ್ತೆ. 4 ಬರುತ್ತೆ. ಎಲ್ಲ ಕಂಪ್ನಿ ಹೆಸರು ರಿಜಿಸ್ಟ್ರೇಷನ್ ಆಗಿದೆ, ಪಾರ್ಟ್ನರ್ ಹೆಸರು ರಿಜಿಸ್ಟ್ರೇಷನ್ ಆಗಿದೆ. ಹೌದು. ಈಗ ಅಮ್ಯೂನಿಟೀಸ್ ಏನು ಬರುತ್ತೆ ಸರ್ ಲೇಔಟ್ ಅಲ್ಲಿ? ಅಮ್ಯುನಿಟೀಸ್ ಸರ್ ಈಗ ಏನು ಅಂದ್ರೆ ಕನ್ವರ್ಷನ್ ರಿಜಿಸ್ಟ್ರೇಷನ್ ಆದ್ಮೇಲೆ ನಾವು ಬಾರ್ಡ್ಗೆ ಕಲ್ಲು ಹಾಕಿ ಬಿಟ್ಟಿದೀವಿ. ಓಕೆ, ಹೌದು. ಅದೇ ರೆಡ್ ಕಲರ್ ಕಾಣುತ್ತೆ ಎಲ್ಲ ಕಡೆನೂ. ಹೌದು, ಆ ಕಲ್ಲುಗಳು ಹಾಕಿ ಬಿಟ್ಟಿದೀವಿ. ನೆಕ್ಸ್ಟ್ ಅದು ಈಗ ತಳೂರು ಸರ್ಕಲ್ ಒಂದು ಪ್ರಾಜೆಕ್ಟ್ ನಡೀತಾ ಇತ್ತು ನಮ್ದು. ಅದು ಕಂಪ್ಲೀಟ್ ಆದ ತಕ್ಷಣ ಅಲ್ಲಿಗೆ ಮೂವ್ ಆಗ್ತೀವಿ. ಅರೌಂಡ್ 1.5 month ಅಲ್ಲಿ ನಾವು ಕೆಲಸ ಶುರು ಮಾಡ್ತೀವಿ. ವರ್ಕ್ ಶುರು ಆಗುತ್ತೆ. EMI ಬೇಸ್ ಆದ್ರಿಂದ ಅದು ಸ್ವಲ್ಪ ಅಂದ್ರೆ ಒಂದು ಸರಿ ಕೆಲಸ ಶುರು ಆದ್ರೆ ಅದು ಕಂಟಿನ್ಯೂಸ್ ಕೆಲಸ ಇರುತ್ತೆ. ಯಾಕಂದ್ರೆ ಅದು ಲ್ಯಾಂಡ್ ಕೂಡ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್. ಅದಕ್ಕೋಸ್ಕರ ನಾವು ಅದನ್ನ ಲೇಟ್ ಆಗಿ ಶುರು ಮಾಡ್ತಾ ಇದೀವಿ. ಹೌದಾ ಸರ್? ಬುಕಿಂಗ್ ಎಲ್ಲ ಆಗುತ್ತೆ, ಬುಕಿಂಗ್ ಎಲ್ಲ ತೊಂದರೆ ಇಲ್ಲ. ಲೀಗಲ್ ಡಾಕ್ಯುಮೆಂಟ್ ರೆಡಿ ಇದ್ರೆ ಬುಕಿಂಗ್ ತಗೊಂಡ್ಬಿಡಿ. ಹೌದು, ಬುಕಿಂಗ್ ಏನು ದೊಡ್ಡ ಕನೆ ರೋಡಲ್ಲಿ ಹೋಗ್ತಾ ಇದ್ವಿ, ಒಳಗಡೆ ಲೆಫ್ಟ್ ತಗೊಂಡು ಇವಾಗ ಮುಂದೆ ಬಂದ್ರೆ ಒಂದು 1/4 ಕಿಲೋಮೀಟರ್ ಮುಂದೆ ಬಂದ್ರೆ ಲೇಔಟ್ ಬಂದಿದೀವಿ. ಸೊ ಹಿಂಗಾಗಿ ಇಲ್ಲಿ ಅದು ಸರ್, ಈಗ ಡೌನ್ ಪೇಮೆಂಟ್ಗಳು ಹೇಳ್ಬಿಡಿ ಸರ್. ಏನು ಡೌನ್ ಪೇಮೆಂಟ್ 2030 ಎಷ್ಟು, EMI ಎಷ್ಟು ಬೀಳುತ್ತೆ, ಎಷ್ಟು ವರ್ಷ ಅವಧಿ? ನಮ್ಮ ಹತ್ರ ಸಿಗುವಂತ ಮೆಜರ್ಮೆಂಟ್ಸ್ 2030. ಹೇಳಿ ಸರ್, ಮೆಜರ್ಮೆಂಟ್ ಹೇಳಿ ಸರ್. ಈಗ ನಮ್ಮ ಹತ್ರ ಸಿಗುವಂತ ಮೆಜರ್ಮೆಂಟ್ಸ್ ಅಂದ್ರೆ 2030, 3040, 3050 3 ಮೆಜರ್ಮೆಂಟ್ ಸಿಗುತ್ತೆ ನಿಮ್ಗೆ. ಇದು ಡೌನ್ ಪೇಮೆಂಟ್ ಹೇಳ್ಬಿಡಿ ಸರ್. 2030ಗೆ 1 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ. 5,000 ರೂಪಾಯಿಂದ EMI ಶುರು ಆಗುತ್ತೆ. ಓಕೆ, ಎಷ್ಟು ವರ್ಷ ಕೊಡ್ತೀರಾ ಸರ್ ಅವಧಿ? 3 years ಡ್ಯೂರೇಷನ್. ಈಗ 3040ಗೆ ಸರ್? 3040, 3050 3040ಗೆ 2 to 3 lakhs. ಓಕೆ ಸರ್. 3040 ಮತ್ತು 3050ಗೆ ಎರಡಕ್ಕೂ ಸೇಮ್ ಡೌನ್ ಪೇಮೆಂಟ್ ಇರುತ್ತೆ. 2 to 3 lakhs ಇರುತ್ತೆ. ಸೇಮ್ EMI ಕೂಡ 10,000 ಆನ್ವರ್ಡ್ಸ್ ಕಸ್ಟಮರ್ ಏನಾದ್ರು ಚೂಸ್ ಮಾಡ್ಕೊಂಡ್ರೆ ಅದ್ರ ಮೇಲ್ ಕೂಡ ಪೇ ಮಾಡ್ಕೋಬಹುದು. 3 years ಡ್ಯೂರೇಷನ್ ಇರುತ್ತೆ. ಇವಾಗ ಆಲ್ರೆಡಿ ನಾವು 60+ ಬುಕಿಂಗ್ ಮಾಡಿದೀವಿ. ಅದರಲ್ಲಿ EMI ಅಂದ್ರೆ ಮ್ಯಾಪ್ ಅಲ್ಲಿ ಏನು ಎಲ್ಲೋ ಮಾರ್ಕ್ ಆಗಿದೆ, ಎಲ್ಲ ಸೋಲ್ಡ್ ಔಟ್ ಆಗಿದೆ. ಹೌದು, ಎಲ್ಲೋ ಮಾರ್ಕ್ ಏನ್ ಪೇಂಟ್ ಮಾಡಿದೀವಿ ನಾವು ಮ್ಯಾಪ್ ಅಲ್ಲಿ ಟೆಂಟೇಟಿವ್ ಪ್ಲಾನ್ ಅಲ್ಲಿ ಅದೆಲ್ಲ ಸೋಲ್ಡ್ ಔಟ್ ಆಗಿರೋದು. ಪ್ಲಸ್ EMI ನ ಪೇ ಮಾಡ್ಕೊಂಡು ಹೋಗ್ತಾ ಇರೋದು. ಬುಕಿಂಗ್ ಪ್ರೊಸೀಜರ್ ಹೀಗಿರುತ್ತೆ. ಫಸ್ಟ್ 5,000 rupees ಮೆಂಬರ್ಶಿಪ್ ಚಾರ್ಜ್ ಅಂತ ಕಲೆಕ್ಟ್ ಮಾಡ್ತೀವಿ. ಅದರಲ್ಲಿ ಏನೇನು ಇನ್ಕ್ಲೂಡ್, ಒಂದು ಲೈಫ್ ಟೈಮ್ ಮೆಂಬರ್ಶಿಪ್ ಅಂತ ಅದರಲ್ಲಿ ಒಂದಷ್ಟು ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಅದೆಲ್ಲ ಕಾಮನ್, ಮೆಂಬರ್ಶಿಪ್ ಎಲ್ಲ ಕಾಮನ್ ಸರ್.